ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ಜನಿಸಿದ ಒಬ್ಬ ವ್ಯಕ್ತಿಯ ಹೆಸರನ್ನು ಇಂದಿಗೂ ಕೋಟ್ಯಾಂತರ ಹೃದಯದಲ್ಲಿ ಜೀವಂತವಾಗಿದೆ. ಆತನ ಹೆಸರನ್ನು ಕೇಳಿದರೆ ಭಕ್ತಿ ಉಕ್ಕುತ್ತದೆ, ಜ್ಞಾನ ನೆನಪಾಗುತ್ತದೆ, ಧರ್ಮದ ಮಾರ್ಗ ಕಾಣಿಸುತ್ತದೆ. ಆತನೇ ಶ್ರೀಕೃಷ್ಣ. ಆದರೆ ಒಂದು ಪ್ರಶ್ನೆ, ಶ್ರೀಕೃಷ್ಣ ಕೇವಲ ದೇವರೇ ಅಥವಾ ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿದ್ದ ಮಹಾನ್ ನಾಯಕನೇ? ಇಂದಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ ಜನನದಿಂದ ಹಿಡಿದು ಮಹಾಭಾರತ ಯುದ್ಧದವರೆಗಿನ ಅದ್ಭುತ ಕಥೆ, ಅವರ ಜೀವನದ ರಹಸ್ಯಗಳು ಮತ್ತು ಇಂದಿನ ಯುವಕರು ಅವರಿಂದ ಏನು ಕಲಿಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸುಮಾರು 5,000 ವರ್ಷಗಳ ಹಿಂದೆ ಮಥುರಾ ನಗರದಲ್ಲಿ ಕ್ರೂರ ರಾಜ ಕಂಸ ಆಳ್ವಿಕೆ ನಡೆಸುತ್ತಿದ್ದ. ಕಂಸನ ಸಹೋದರಿ ದೇವಕಿ ಮತ್ತು ವಸುದೇವರ ವಿವಾಹದ ದಿನ ಆಕಾಶವಾಣಿ ಕೇಳಿಸಿತು. ಕಂಸ, ನಿನ್ನ ಸಹೋದರಿ ದೇವಕಿಯ 8ನೇ ಮಗನೇ ನಿನ್ನ ಸಾವಿಗೆ ಕಾರಣನಾಗುತ್ತಾನೆ ಎಂಬ ಮಾತು ಕೇಳಿಬರುತ್ತದೆ. ಈ ಮಾತು ಕೇಳುತ್ತಿದ್ದಂತೆಯೇ ಕಂಸ ಭಯಭೀತನಾಗುತ್ತಾನೆ. ತನ್ನ ಸಹೋದರಿ ದೇವಕಿ ಮತ್ತು ವಸುದೇವರನ್ನ ಕಾರಾಗೃಹದಲ್ಲಿ ಬಂಧಿಸುತ್ತಾನೆ. ಅವರಿಗೆ ಹುಟ್ಟಿದ ಮೊದಲ 6 ಮಕ್ಕಳನ್ನು ಕಂಸ ನಿರ್ದಯವಾಗಿ ಕೊಲ್ತಾನೆ. 7ನೇ ಮಗ ಬಲರಾಮನನ್ನ ಯೋಗಮಾಯಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸುತ್ತಾಳೆ. ಕೊನೆಗೆ 8ನೇ ಮಗನಾಗಿ ಶ್ರೀಕೃಷ್ಣ ಜನಿಸುತ್ತಾರೆ. ಆ ದಿನ ಮಳೆ ಸುರಿಯುತ್ತಿತ್ತು. ಮಧ್ಯರಾತ್ರಿ ಸಮಯ. ಕೃಷ್ಣ ಜನಿಸಿದ ತಕ್ಷಣ ಕಾರಾಗೃಹದ ಬಾಗಿಲುಗಳು ಸ್ವಯಂ ತೆರೆದವು. ಕೈಕಾಲಿನ ಸಂಕೋಲೆಗಳು ಕೆಳಗೆ ಬಿದ್ದವು. ವಸುದೇವನು ಮಗುವನ್ನ ಒಂದು ಬುಟ್ಟಿಯಲ್ಲಿ ಇಟ್ಟು ಯಮುನಾ ನದಿಯನ್ನ ದಾಟಿ ಗೋಕುಲಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಯಶೋದೆಗೆ ಜನಿಸಿದ ಹೆಣ್ಣು ಮಗುವೊಂದಿಗೆ ಕೃಷ್ಣನನ್ನ ಬದಲಾಯಿಸಲಾಯಿತು. ಹೀಗೆ ಜಗತ್ತಿನ ರಕ್ಷಕನಾದ ಕೃಷ್ಣ ಗೋಕುಲದಲ್ಲಿ ಬೆಳಿತಾನೆ. ಗೋಕುಲದಲ್ಲಿ ಕೃಷ್ಣನ ಬಾಲ್ಯ ಅತ್ಯಂತ ಆನಂದಮಯವಾಗಿತ್ತು. ಅವನು ಬೆಣ್ಣೆ ಕದಿಯುತ್ತಿದ್ದ, ಗೋಪಿಕೆಯರೊಂದಿಗೆ ಆಟವಾಡುತ್ತಿದ್ದ, ಆದರೆ ಸಾಮಾನ್ಯ ಮಗುವಿನಂತೆ ಕಾಣುತ್ತಿದ್ದ. ಕೃಷ್ಣ ಅಸಾಮಾನ್ಯ ಶಕ್ತಿಗಳನ್ನು ಹೊಂದಿದ್ದ. ಕಂಸನು ಕೃಷ್ಣನನ್ನು ಕೊಲ್ಲಲು ಅನೇಕ ರಾಕ್ಷಸರನ್ನು ಕಳುಹಿಸಿದ. ಪೂತನ ಎಂಬ ರಾಕ್ಷಸಿ ವಿಷ ಹಚ್ಚಿದ ಹಾಲನ್ನು ಕುಡಿಸಲು ಬಂದಳು. ಆದರೆ ಕೃಷ್ಣ ಅವಳ ಜೀವವನ್ನೇ ಹೀರಿಬಿಟ್ಟನು. ಶಕಟಾಸುರ, ತೃಣವರ್ತ, ವತ್ಸಾಸುರ, ಅಘಸುರ ಸೇರಿದಂತೆ ಅನೇಕ ರಾಕ್ಷಸರನ್ನ ಬಾಲಕೃಷ್ಣ ಸಂಹರಿಸಿದ. ಒಮ್ಮೆ ಕೃಷ್ಣ ಮಣ್ಣು ತಿಂದನೆಂದು ಯಶೋದೆಗೆ ದೂರು ಬಂದಿತು. ಯಶೋದೆ ಅವನ ಬಾಯಿ ತೆರೆಸಿದಳು. ಆದರೆ ಅಲ್ಲಿ ಕಂಡದ್ದು ಮಣ್ಣಲ್ಲ, ಇಡೀ ಬ್ರಹ್ಮಾಂಡ, ಗ್ರಹಗಳು, ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲವೂ ಕೃಷ್ಣನ ಬಾಯಿಯಲ್ಲಿ ಕಾಣಿಸಿಕೊಂಡವು. ಯಶೋದೆ ಆಶ್ಚರ್ಯಚಕಿತಳಾದಳು. ಗೋಕುಲದ ಜನರು ಇಂದ್ರದೇವನನ್ನ ಪೂಜಿಸುತ್ತಿದ್ದರು. ಆದರೆ ಕೃಷ್ಣ ಅವರಿಗೆ ಹೇಳಿದರು, ನಮಗೆ ಮಳೆ ನೀಡುವುದು ಪ್ರಕೃತಿ, ಗೋವರ್ಧನ ಪರ್ವತ ನಮ್ಮನ್ನು ರಕ್ಷಿಸುತ್ತದೆ. ಜನರು ಕೃಷ್ಣನ ಮಾತನ್ನು ಕೇಳಿ ಗೋವರ್ಧನ ಪರ್ವತವನ್ನು ಪೂಜಿಸಿದರು. ಇದರಿಂದ ಕೋಪಗೊಂಡ ಇಂದ್ರ ಭಾರೀ ಮಳೆಯನ್ನು ಸುರಿಸಿದ. ಗೋಕುಲ ಮುಳುಗುವ ಪರಿಸ್ಥಿತಿ ಉಂಟಾಯಿತು. ಆಗ ಕೃಷ್ಣ ತನ್ನ ಕಿರುಬೆರಳಿನಿಂದ ಗೋವರ್ಧನ ಪರ್ವತವನ್ನೇ ಎತ್ತಿದನು. 7 ದಿನಗಳ ಕಾಲ ಎಲ್ಲ ಜನರನ್ನು ರಕ್ಷಿಸಿದನು. ಆಗ ಇಂದ್ರನಿಗೆ ಕೃಷ್ಣನ ನಿಜವಾದ ಶಕ್ತಿ ತಿಳಿಯಿತು. ಕೃಷ್ಣನ ಜೀವನದಲ್ಲಿ ರಾಧೆಯ ಹೆಸರು ವಿಶೇಷ ಸ್ಥಾನವನ್ನು ಪಡೆದಿದೆ. ರಾಧೆ ಮತ್ತು ಕೃಷ್ಣರ ಪ್ರೀತಿ ಸಾಮಾನ್ಯ ಪ್ರೇಮವಲ್ಲ, ಇದು ಆತ್ಮ ಮತ್ತು ಪರಮಾತ್ಮನ ನಡುವಿನ ದೈವಿಕ ಸಂಬಂಧದ ಸಂಕೇತ. ರಾಸಲೀಲೆ ಎಂದರೆ ಕೇವಲ ನೃತ್ಯವಲ್ಲ, ಭಕ್ತನು ದೇವರೊಂದಿಗೆ ಒಂದಾಗುವ ಆಧ್ಯಾತ್ಮಿಕ ಅನುಭವ. ಇದರಿಂದ ಭಕ್ತಿ, ಪ್ರೀತಿ ಮತ್ತು ಸಮರ್ಪಣೆಯ ಮಹತ್ವವನ್ನು ಕೃಷ್ಣ ಜಗತ್ತಿಗೆ ತಿಳಿಸಿದನು. ಕೃಷ್ಣ ಯುವಕನಾದ ನಂತರ ಮಥುರೆಗೆ ಹೋದನು. ಅಲ್ಲಿ ಕಂಸನು ದೊಡ್ಡ ಕುಸ್ತಿ ಪೋಟಿಯನ್ನು ಏರ್ಪಡಿಸಿದ್ದ. ಕೃಷ್ಣ ಮತ್ತು ಬಲರಾಮರನ್ನ ಕೊಲ್ಲುವ ಉದ್ದೇಶ ಅವನದ್ದಾಗಿತ್ತು. ಆದರೆ ಕೃಷ್ಣನು ಎಲ್ಲ ಯೋಧರನ್ನ ಸೋಲಿಸಿದನು. ಕೊನೆಗೆ ಕಂಸನನ್ನ ಯುದ್ಧದಲ್ಲಿ ಸಂಹರಿಸಿದನು. ಹೀಗೆ ಹಲವು ವರ್ಷಗಳ ದೌರ್ಜನ್ಯಕ್ಕೆ ಅಂತ್ಯವಾಯಿತು. ಮಥುರಾದ ಜನರು ಸ್ವಾತಂತ್ರ್ಯ ಪಡೆದರು. ಕಂಸನ ನಂತರ ಜರಾಸಂಧನ ದಾಳಿಗಳು ಆರಂಭವಾದವು. ಜನರ ಸುರಕ್ಷತೆಗಾಗಿ ಕೃಷ್ಣ ಸಮುದ್ರ ತೀರದಲ್ಲಿ ಹೊಸ ನಗರವನ್ನು ನಿರ್ಮಿಸಿದನು. ಅದೇ ದ್ವಾರಕ. ಇದು ಆ ಕಾಲದ ಅತ್ಯಂತ ಶ್ರೀಮಂತ ಮತ್ತು ಸುಸಂಘಟಿತ ನಗರವಾಗಿತ್ತು. ಅಲ್ಲಿಂದ ಕೃಷ್ಣ ರಾಜಕೀಯ ನಾಯಕನಾಗಿ ಹೊರಹೊಮ್ಮಿದನು.
ಮಹಾಭಾರತ ಕಥೆಯಲ್ಲಿ ಕೃಷ್ಣನ ಪಾತ್ರ ಅತ್ಯಂತ ಮಹತ್ವದ್ದು. ಪಾಂಡವರು ಮತ್ತು ಕೌರವರ ನಡುವೆ ಸಂಘರ್ಷ ಹೆಚ್ಚಾಗುತ್ತಿತ್ತು. ಕೃಷ್ಣ ಯುದ್ಧ ತಪ್ಪಿಸಲು ಹಲವಾರು ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ದುರ್ಯೋಧನ ಶಾಂತಿಯನ್ನು ಒಪ್ಪಲಿಲ್ಲ. ಯುದ್ಧ ಅನಿವಾರ್ಯವಾಯಿತು. ಕೃಷ್ಣ ಸ್ವತಃ ಶಸ್ತ್ರ ಹಿಡಿಯುವುದಿಲ್ಲ ಎಂದು ಘೋಷಿಸಿದನು. ಆದರೆ ಅರ್ಜುನನ ಸಾರಥಿಯಾಗಲು ಒಪ್ಪಿಕೊಂಡನು. ಇದು ಇತಿಹಾಸದ ಮಹಾನ್ ನಿರ್ಧಾರಗಳಲ್ಲಿ ಒಂದಾಗಿದೆ. ಭಗವದ್ಗೀತೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮುನ್ನ ಅರ್ಜುನ ಗೊಂದಲಕ್ಕೊಳಗಾದ. ತನ್ನ ಬಂಧುಗಳನ್ನು ಕೊಲ್ಲಲು ಅವನ ಮನಸ್ಸು ಒಪ್ಪಲಿಲ್ಲ. ಆಗ ಕೃಷ್ಣ ಅವನಿಗೆ ನೀಡಿದ ಉಪದೇಶವೇ ಭಗವದ್ಗೀತೆ. ಕೃಷ್ಣ ಹೇಳಿದರು, ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಈ ಸಂದೇಶ ಇಂದಿಗೂ ಲಕ್ಷಾಂತರ ಜನರಿಗೆ ಪ್ರೇರೇಪಣೆಯನ್ನು ನೀಡುತ್ತದೆ. ಭಗವದ್ಗೀತೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಜೀವನವನ್ನು ನಡೆಸುವ ಮಾರ್ಗದರ್ಶಕ. ಕೃಷ್ಣನ ವಿಶ್ವರೂಪ. ಅರ್ಜುನನ ಸಂದೇಹಗಳನ್ನು ನಿವಾರಿಸಲು ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಆ ರೂಪದಲ್ಲಿ ಅನಂತ ಬ್ರಹ್ಮಾಂಡಗಳು ಕಾಣುತ್ತಿದ್ದವು. ಸಾವಿರಾರು ಸೂರ್ಯರ ಪ್ರಕಾಶ ಒಂದೇ ಸಮಯದಲ್ಲಿ ಹೊಳೆಯುವಂತೆ ಅದು ಇತ್ತು. ಅರ್ಜುನ ಬೆರಗಾಗಿ ಕೃಷ್ಣನ ಮುಂದೆ ನಮಸ್ಕರಿಸಿದನು. ಅವನಿಗೆ ಕೃಷ್ಣನ ದೈವಿಕ ಸ್ವರೂಪ ಅರಿವಾಯಿತು. ಶ್ರೀಕೃಷ್ಣನ ಜೀವನ ನಮಗೆ ಅನೇಕ ಪಾಠವನ್ನು ಕಲಿಸುತ್ತದೆ. ಮೊದಲನೆಯದು, ಯಾವುದೇ ಪರಿಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಳಬಾರದು ಹಾಗೂ ಧರ್ಮದ ಪರ ನಿಲ್ಲಬೇಕು. ಹಾಗೂ ಇನ್ನೊಂದು, ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸಬೇಕು. ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಸ್ನೇಹಿತರೆ, ಶ್ರೀಕೃಷ್ಣ ಕೇವಲ ಪುರಾಣದ ಪಾತ್ರವಲ್ಲ, ಅವರು ಮಹಾನ್ ತತ್ವಜ್ಞಾನಿ, ರಾಜತಂತ್ರಜ್ಞ, ಯೋಧ, ಸ್ನೇಹಿತ ಮತ್ತು ಗುರು. ಅವರ ಜೀವನ ನಮಗೆ ಧರ್ಮ, ಜ್ಞಾನ ಮತ್ತು ಕರ್ತವ್ಯದ ಮಾರ್ಗವನ್ನು ತೋರಿಸುತ್ತದೆ. ಆದ್ದರಿಂದಲೇ ಸಾವಿರಾರು ವರ್ಷಗಳ ನಂತರವೂ ಕೃಷ್ಣನ ಹೆಸರು ಅಮರವಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂಬ ಅವರ ಸಂದೇಶ ಇಂದಿಗೂ ಜಗತ್ತಿಗೆ ದಾರಿದೀಪವಾಗಿದೆ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.